ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಫ್ ಆನ್ ಅವರ್ ಒಳಗೆ ಆಗಿಬಿಡುತ್ತೆ. ಸೊ ಕ್ರೋಶ ಕೊಚ್ಚು ಡಿಸೈನ್. ಸೊ ತುಂಬ ಸಿಂಪಲ್ಲು, ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 11 ನಡೆಯುತ್ತೆ ಆ್ಯಸ್ ಯೂಶುವಲ್. 6 ಎಳೆ ದಾರ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ 2 ಸರಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ನೀಡಲ್ನ ಬಟ್ಟೆಗೆ ಹಾಕ್ಕೊಂಡು ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ದಾರಾನ ತೊಗೊಂಡು ಬರಬೇಕು. ದಾರಾನ ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಎಳ್ಕೊಂಡು ಬಂದು ಅಲ್ಲಿ ಲೂಪ್ ಆಗುತ್ತೆ ನಮಗೆ. ಆ ಲೂಪ್ ಒಳಗಡೆ ನೀಡಲ್ ಇರುತ್ತಲ್ವ, ಸೊ ಅಗೇನ್ ಮತ್ತೆ ನಾವು ಈ ಥರ ಟ್ವಿಸ್ಟ್ ಮಾಡ್ಕೊಂಡು ದಾರಾನ ಎಳ್ಕೊಂಡ್ಬಂದು ಲಾಕ್ ಮಾಡ್ಕೊಳ್ತೀವಿ. ಸೊ ಬಿಗಿನರ್ಸ್ ಆದ್ರೂ ಸಿಂಗಲ್ ಕ್ರೋಶೆ ಅನ್ನೋದು ಒಂಚೂರು ಗೊತ್ತಿರಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಅನ್ನೋದು ಗೊತ್ತಿದ್ದರೆ ಈ ಡಿಸೈನ್ ಆರಾಮ್ಸಾಗಿ ಹಾಕ್ಬೋದು. ತುಂಬ ಈಸಿ ಡಿಸೈನ್. 2 ಸರಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ನಾನು ಇವಾಗ 5 ಚೈನ್ಸ್ನ ಹಾಕೋತಾ ಇದ್ದೀನಿ. ಸೊ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಲೂಸು ಟೈಟ್ ಮಾಡಬಾರ್ದು, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಟೈಟ್ ಮಾಡಿಬಿಟ್ಟು ಅಗೇನ್ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಚೈನ್ ಆದಮೇಲೆ ಒಂದು ಲಾಕ್ ಮಾಡಿದ್ವಿ ಅಲ್ಲ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಲಾಕ್ ಮಾಡಿಕೊಂಡು ನೋಡಿ, 2 ಸಿಂಗಲ್ ಕ್ರೋಶೆ ಆಯಿತು. 5 ಚೈನ್ ಮತ್ತು 2 ಸಿಂಗಲ್ ಕ್ರೋಶೆ ಲಾಕ್ ಆಯ್ತಲ್ವ. ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಬಿಗ್ ಸೈಜ್ ಬೀಡೊಂದು ಹಾಕ್ತೀನಿ ಫ್ರೆಂಡ್ಸ್. ನೀವು ಮೀಡಿಯಮ್ ಸೈಜ್ ಬೀಡಾದರೂ ಹಾಕ್ಬೋದು, ಇಲ್ಲ ಬಿಗ್ ಸೈಜ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಬಿಗ್ ಸೈಜೇ ಯೂಸ್ ಮಾಡ್ತಾಯಿದ್ದೀನಿ. ಬಿಗ್ ಸೈಜ್ ಇನ್ಸರ್ಟ್ ಮಾಡಿ ದಾರಕ್ಕೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಸೊ ಒಂದೇ ಒಂದು ಚೈನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ 1 ಚೈನ್ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಳ್ಳಿ. 1 ಚೈನ್ ಹಾಕಿದ್ಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಎಕ್ಸ್ಟ್ರಾ 1 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಆದಮೇಲೆ ನಾವು ಇವಾಗ ಮತ್ತೆ 2 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್. ಸೊ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. 2 ಚೈನ್ಸ್ನ ಹಾಕ್ಕೊಂಡು ಇವಾಗ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡ್ಮೇಲೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಫ್ರೆಂಡ್ಸ್, ಇದು ಬ್ಯಾಕ್ ಸೈಡಿಂದ ಹಾಕಬೇಕಂದ್ರೆ ಬೀಡು 1 ಚೈನ್ ಗ್ಯಾಪ್ ಇರುತ್ತಲ್ಲ ಬಟ್ಟೆಗೂ ಆ 1 ಚೈನ್ ಗ್ಯಾಪಲ್ಲಿ, ಸೊ ಅಲ್ಲಿ ನಾವು ನೀಡಲ್ ಹಾಕ್ತೀವಿ. ಬ್ಯಾಕ್ ಸೈಡಲ್ಲಿ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಗುತ್ತೆ. ಸೊ 2 ಚೈನ್ಸ್ ಆದಮೇಲೆ ನಾನು ಹಿಂದೆಗಡೆಯಿಂದ ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಗೇನ್ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ, ಸೇಮ್ ಪ್ಲೇಸಿಗೆ ಆರಾಮ್ಸಾಗಿ ಹಾಕ್ಕೋಬೋದು. ಸೇಮ್ ಪ್ಲೇಸ್ ಅಂದರೆ 1 ಚೈನ್ ಗ್ಯಾಪ್ ಏನು ಇಟ್ಟಿದ್ವಿ, ಸೊ ಅದೇ ಪ್ಲೇಸಲ್ಲಿ ನಾನು ನೀಡಲ್ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಕಂಬ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಅಲ್ಲಿ ಅದೇ ರೀತಿ ನಾನು 5 ಟೈಮ್ಸ್ 5 ಡಬಲ್ ಕ್ರೋಶೆನ ಸೇಮ್ ಪ್ಲೇಸಿಗೆ ಆ 1 ಚೈನ್ ಗ್ಯಾಪ್ಗೆ ಹಾಕ್ತೀನಿ. ಸೊ 1 ಚೈನ್ ಗ್ಯಾಪ್ ಅನ್ನೋದು ಸ್ವಲ್ಪ ಸ್ವಲ್ಪ ಕಂಬ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಜರುಗಿ ಬೀಡ್ ಪಕ್ಕ ಬರುತ್ತೆ. ನಮಗೆ ಏನು ಮಿನಿ ಆರ್ಚ್ ಮಾಡ್ತಾ ಇದ್ದೀವಿ, ಸೊ ಸ್ಲ್ಯಾಂಟ್ ಆರ್ಚ್. ಸೊ ಬೀಡ್ ಪಕ್ಕ ಬರುತ್ತೆ. ನಾನು 5 ಕಂಬ ಹಾಕ್ತೀನಿ ಫ್ರೆಂಡ್ಸ್. ಇವನ್ 6 7 ಕೂಡ ಹಾಕ್ಕೊಳ್ಬೋದು. ಸೇಮ್ ಗ್ಯಾಪಲ್ಲಿ ನಿಮಗೆ ಪ್ಲೇಸ್ ಇಡಿಸುತ್ತೆ ಅಷ್ಟು ನೋಡಿ, ಅದು ಜರುಗುತ್ತೆ. ಸೊ ಬೀಡ್ ಪಕ್ಕಕ್ಕೆ ನಾವು 1 ಚೈನ್ ಗ್ಯಾಪಲ್ಲಿ ಬಟ್ಟೆ ಗ್ಯಾಪ್ ಇತ್ತಲ್ವ, ಸೊ ಬಟ್ಟೆಗೂ 1 ಚೈನ್ ಮಿಡಲಲ್ಲಿ ನಾನು 5 ಕಂಬ ಹಾಕಿದ್ದೀನಿ. 2 ಚೈನು 5 ಕಂಬ ಹಾಕಿ ಡೈರೆಕ್ಟಾಗಿ ಇವಾಗ ನೋಡಿ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ 5 ಕಂಬ ಆಗಿದ ತಕ್ಷಣ ದಾರ ಮೇಲೆ ಮಾಡ್ತೀನಿ. ಅಗೇನ್ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ದಾರನ ಮೇಲೆ ಮಾಡಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಅಗೇನ್ 1 ಚೈನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಬರೀ ಬೀಡ್ ಹಾಕಿ 1 ಚೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮಗೆ ಕ್ರೋಶ ಆದ ತಕ್ಷಣ ಅಂದರೆ ಆರ್ಚ್ ಆದ ತಕ್ಷಣ ಬೀಡ್ ಹಾಕಿ 1 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರೂ ನಡೆಯುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 1 ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳಿ. ಮತ್ತು ಇವಾಗ 2 ಚೈನ್ಸ್ನ ಮಾಡಿಕೊಂಡು 5 ಕಂಬಗಳನ್ನ ಹಾಕ್ಕೊಳ್ಳೋಣ. ಆ 1 ಚೈನ್ ಗ್ಯಾಪ್ ಏನಿದೆ ಪ್ರೀವಿಯಸ್ದು ನೋಡಿ, ಬೀಡ್ ಪಕ್ಕ ಇರೋ 1 ಚೈನ್ ಗ್ಯಾಪು ಮತ್ತು ಬಟ್ಟೆಗಿರೋ ಗ್ಯಾಪ್ಗೆ ಮಧ್ಯದಲ್ಲಿ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ದಾರನ ತೊಗೊಂಡು ಬಂದು 2 ದಾರ 1 ಮತ್ತು 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೇಮ್ ಪ್ಲೇಸಿಗೆ ನಾವು 5 ಸತಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್.
ಇದು ನಾರ್ಮಲ್ ಸ್ಲಾಂಟಿಂಗ್ ಆರ್ಚ್ ಕೂಡ ಮಾಡ್ಕೋಬೋದು, ಬಟ್ ಅದು ಡಿಫ್ರೆಂಟ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದು ಡಿಫ್ರೆಂಟಾಗಿ ಬರುತ್ತೆ. ಸೊ ಇದು ಆರ್ಚ್ ಒಂದು ಬೀಡ್ ಆ ಥರ ಕಾಣಿಸುತ್ತೆ. ಎಲ್ಲೂ ನಿಮ್ಗೆ ಗ್ಯಾಪ್ ಅನ್ನೋದು ಕಾಣಿಸೋದಿಲ್ಲ. ಸೊ ವಿತೌಟ್ ಕುಚ್ಚು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇವನ್ ಮೀಡಿಯಮ್ ಸೈಜ್ ಬೀಡಲ್ಲೂ ನೀಟಾಗಿ ಬರುತ್ತೆ. ನಾನು ಇಲ್ಲಿ ಬಿಗ್ ಸೈಜ್ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಮಾಡಿಕೊಂಡು 5 ಕಂಬ ಆಗಿದ ತಕ್ಷಣ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು 2 ಕಂಬ ಇಡಿಸೋದು ಫ್ರೆಂಡ್ಸ್. 6 ಕಂಬ 7 ಕಂಬ ಕೂಡ ಹಾಕೋಬೋದಿತ್ತು, ನಾನು ಇಲ್ಲಿ 5 ಹಾಕಿದ್ದೀನಿ. ಸೊ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಚೈನ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಚೈನ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫಸ್ಟ್ ಎಷ್ಟು ಗ್ಯಾಪಲ್ಲಿ ಲಾಕ್ ಮಾಡಿದ್ವಿ ಫ್ರೆಂಡ್ಸ್ ನೋಡಿಕೊಂಡು ಸೇಮ್ ಅದೇ ಮೆಜರ್ಮೆಂಟ್ ಇರಲಿ ಎಲ್ಲದಕ್ಕೂ. ಸೊ ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ಸ್ ಮಾಡಿಕೊಂಡು ಅಗೇನ್ 5 ಕಂಬಗಳನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಏನು 1 ಚೈನ್ ಗ್ಯಾಪ್ ಬಿಟ್ಟಿದ್ದೀವಿ ಅಲ್ಲಿ 5 ಡಬಲ್ ಕ್ರೋಶಸ್ನ ಹಾಕ್ಕೋಬೋದು. ಟ್ರಿಪಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಇಲ್ಲ ಇಲ್ಲಿ 2 ಚೈನ್ ಮಾಡಿದ್ದೀವಲ್ಲ ಅಲ್ಲಿ 3 ಚೈನ್ ಕೂಡ ನೀವು ಯೂಸ್ ಮಾಡ್ಬೋದು. ಸೇಮ್ ಪ್ಯಾಟ್ರನ್ನು ಸ್ವಲ್ಪ ಡಿಫ್ರೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಏನು ಬೇಕಾದರೂ ಸ್ವಲ್ಪ ಕೌಂಟಿಂಗ್ಸ್ ಹೆಚ್ಚು ಕಮ್ಮಿ ಆದರೂ ಏನು ನಡೆಯುತ್ತೆ, ಚೆನ್ನಾಗೇ ಬರುತ್ತೆ. ಸೊ ಬೇಸಿಕ್ ಪ್ಯಾಟ್ರನ್ ಇದು ತುಂಬ ಈಸಿ ಇದೆ. ಅರ್ಧ ಗಂಟೆ 3/4 ಗಂಟೆ ಒಳಗಡೆ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ಸ್ವಲ್ಪ ಬಿಗಿನರ್ಸ್ ಆದರೆ ಟೈಮ್ ತಗೋತಾರೆ. ನಿಧಾನಕ್ಕೆ ಆರಾಮ್ಸಾಗೆ ಸೇಮ್ ಮೆಜರ್ಮೆಂಟ್ ನೋಡ್ಕೊಂಡು ನೀವು ಹಾಕ್ಕೋಬೇಕು. ಸೊ ಒಂದೇ ಸಮ ಬರಬೇಕಲ್ವ, ಯಾವತ್ತು ಒಂದೇ ಸಮ ಬರುತ್ತೆ ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟ್ ಲುಕ್ ಬರುತ್ತೆ. ಒಂದೊಂದು ಕಂಬನೂ ಸೇಮ್ ಸೈಜಲ್ಲಿ ಬಂದು ಮತ್ತು ನಾವು ಲಾಕ್ ಮಾಡ್ತೀವಿ ಅಲ್ವಾ ಅದು ಕೂಡ ಸೇಮ್ ಮೆಜರ್ಮೆಂಟಲ್ಲಿ ನಾವು ಲಾಕ್ ಮಾಡ್ತಾ ಬಂದರೆ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಪುಟ್ ಆರ್ಚು ಇದು ಜಾಸ್ತಿ ಏನಿಲ್ಲ. ಸೊ ಚಿಕ್ಕದಾಗಿ ಒಂದು ಬ್ಯಾಲೆನ್ಸಿಂಗ್ ಆಗಿ ಬೀಡ್ಗೆ ಒಂದು ಚಿಕ್ಕ ಆರ್ಚ್ ಟೈಪ್ ಕಾಣಿಸುತ್ತೆ. ಅಗೇನ್ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನಾನು ಲಾಕ್ ಮಾಡಿ 1 ಚೈನ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ 3 ಆರ್ಚಸ್ಗೆ 4 ಬೀಡ್ಸ್ ಬರುತ್ತೆ ನೋಡಿ. 3 ಆರ್ಚಸ್ಸು 4 ಬೀಡ್ಸ್ ಬರುತ್ತೆ. ನಾನು ಇನ್ನೂ ಒಂದು ಹಾಕ್ತೀನಿ. ಕುಚ್ಚು ಹತ್ತಿರ ಬೇಕಿದ್ದವರು ಇಷ್ಟಕ್ಕೆ 5 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ 2 ಆರ್ಚ್ ಮಾಡಿಕೊಂಡ್ರೂ ನಡೆಯುತ್ತೆ, ಇಲ್ಲಿ 3 4 ಆದರೂ ನಡೆಯುತ್ತೆ. ಸೊ ನಾನಿಲ್ಲಿ ಇನ್ನೂ ಒಂದು ಹಾಕಿಬಿಟ್ಟು ಬೀಡನ್ನ ಎಂಡ್ ಮಾಡೋಕ್ಕೆ ತೋರಿಸ್ತೀನಿ. ಇನ್ನೂ ಒಂದು ಆರ್ಚ್ ಹಾಕೋಣ. ಕುಚ್ಚು ದೂರ ಇದ್ದರೂ ನಡೆಯುತ್ತೆ ಫ್ರೆಂಡ್ಸ್. ಇದು ಸಿಂಪಲ್ ಡಿಸೈನ್, ತುಂಬ ಸಿಂಪಲ್ ಡಿಸೈನ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ಗೆ ನೋಡಿ 4 ಆರ್ಚ್ ಮಾಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತು ಬೀಡನ್ನ ಹಾಕ್ತೀನಿ. ಇಲ್ಲೇನು 1 ಚೈನ್ ಹಾಕೋದಿಲ್ಲ, ಯಾಕಂದರೆ ನಾವು ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೇಕಾಗತ್ತಲ್ಲ. ಜಸ್ಟ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. 1 ಚೈನ್ ಹಾಕಿ ಮಾಡಿಕೊಂಡು ನಡೆಯುತ್ತೆ. ಸೊ ಇಲ್ಲಾಂದರೆ ಹಾಗೇ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಯೇ ಇನ್ನೂ ಒಂದು 2 ಸಿಂಗಲ್ ಕ್ರೋಶೆಸ್ ಮಾಡಿಕೊಂಡು 5 ಚೈನ್ನ ಮಾಡ್ಕೊಳ್ಳೋಣ. 5 ಚೈನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡ್ಕೊಂಡು ಲಾಕ್ ಮಾಡಿಕೊಂಡು ಅಗೇನ್ ಒಂದು ಸಿಂಗಲ್ ಕ್ರೋಶೆ. ಸೊ ಇದೇ ಪ್ಯಾಟ್ರನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನಾನಿಲ್ಲಿ 5 ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 4 ಆರ್ಚಸ್ ಬಂದಿದೆ ನಮಗೆ. 5 ಬೀಡು 4 ಆರ್ಚ್ ಬಂದಿದೆ. ಸೊ ನೋಡ್ಬೋದು ನೀವು ಪುಟ್ ಆರ್ಚು ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಹಾಕಿ ನೋಡಿ, ಇಷ್ಟ ಆಗುತ್ತೆ. ಕಾಟನ್ ಸಿಲ್ಕ್ಸ್ಗೆ ಅಂತೂ ತುಂಬ ಪರ್ಫೆಕ್ಟ್ ಡಿಸೈನು, ಮತ್ತು ಸಾಫ್ಟ್ ಸಿಲ್ಕ್ಗೆ ಚಿಕ್ಕ ಸ್ಯಾರಿ ಚಿಕ್ಕ ಫಂಕ್ಷನ್ಸ್ಗೆ ಹತ್ರ ತುಂಬ ಮ್ಯಾಚ್ ಆಗುತ್ತೆ. ಈವನ್ ವಿತೌಟ್ ಕುಚ್ಚಿಗೂ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಬೀಡು ಒಂದು ಆರ್ಚ್, ಒಂದು ಬೀಡು ಒಂದು ಆರ್ಚ್ ಆ ಥರ ಕಾಣಿಸುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ, ಚೆನ್ನಾಗಿ ಬರುತ್ತೆ. ಸೊ ಓವರಾಲ್ ಫೈನಲಾಗಿ ಮಾಡಿದ್ರೆ ಫ್ಲೀಟ್ಸ್ ಹಾಕೋರು ಚೆನ್ನಾಗಿರುತ್ತೆ, ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ಇದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹೇಳ್ದಲ್ಲ ದೂರ ಕುಚ್ಚು ಕಟ್ಟಿದ್ದೀನಿ. ಬೇಕಂದರೆ ನಾವು 4 ಬೀಡ್ಸು 3 ಆರ್ಚಸ್ ಕುಚ್ಚು ಮಾಡ್ಬೋದಿತ್ತು, ಹತ್ತಿರ ಬರುತ್ತೆ. ಸ್ವಲ್ಪ ದೂರನೇ ಇದೆ, ನಾನು ಕುಚ್ಚು ಕಡಿಮೆನೇ ಕಟ್ಟಿದ್ದೀನಿ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ತುಂಬ ಈಸಿ, ತುಂಬ ಸಿಂಪಲ್ ಡಿಸೈನು. ಸೊ ಫಾಸ್ಟಾಗಿ ಆಗೋಗುತ್ತೆ. ಬಿಗಿನರ್ಸು ಎಲ್ಲರೂ ಕೂಡ ಇದನ್ನು ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ಒಂದು ಸಿಂಗಲ್ ಕ್ರೋಶೆ ಒಂದು ಡಬಲ್ ಕ್ರೋಶೆ ಬಂದರೆ ಸಾಕಷ್ಟೇ. ಸೊ ನೀಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಪುಟ್ಟು ಬೇಬಿ ಕುಚ್ಕೊಂಡಿದ್ದೀನಿ, ತುಂಬ ಉದ್ದದನ್ನು ಚೆನ್ನಾಗಿರಲ್ಲ. ಇದಕ್ಕೆ ಚಿಕ್ಕ ಆರ್ಚ್ ಅಲ್ವಾ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು.
ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.